ಭಾರತ ಹಾಗೂ ಪಾಕ್ ನಡುವೆ ತಾತ್ಕಾಲಿಕವಾಗಿ ಕದನ ವಿರಾಮ ಏನು ಘೋಷಣೆ ಆಗಿದೆ ಅದರ ಸ್ವರೂಪ ಹೇಗಿರಬೇಕು ಅನ್ನೋದನ್ನ ನಿರ್ಧರಿಸೋದಕ್ಕೆ ಇವತ್ತು ಮಹತ್ವದ ಡಿಜಿಎಂಒ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ. 12 ಗಂಟೆಗೆ ಇನ್ನು 4 ನಿಮಿಷದಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಈ ಮೀಟಿಂಗ್ನಲ್ಲಿ ಹೊರಬೀಳುವಂತಹ ಅಂಶ ಎರಡೂ ದೇಶದ ಮುಂದಿನ ಭವಿಷ್ಯದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಭೆಯಲ್ಲಿ ಭಾರತದ ಕಡೆಯಿಂದ 2 ಟಫ್ ಕಂಡೀಷನ್ ಅನ್ನು ಕೂಡ ಅಳವಡಿಸಲಾಗುತ್ತಂತೆ. ಪಿಒಕೆ ಮತ್ತು ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹಸ್ತಾಂತರ ಮಾಡಬೇಕು ಅಂತ ಹೇಳಬಹುದು. ಡಬಲ್ ಕಂಡೀಷನ್ ಪದರಗುಟ್ಟಿ ಹೋಗುತ್ತಾ ಪಾಕಿಸ್ತಾನ. ಈಗಾಗಲೇ ಚಳಿ ಜ್ವರ ಬಂದಿದೆ ಅವರಿಗೆ. ಇನ್ನಷ್ಟು ಚಳಿ ತರಿಸುವಂತಹ ಅಂಶಗಳನ್ನ ಭಾರತ ಇಡುತ್ತಾ ಅನ್ನೋದು ಕುತೂಹಲ. ಮತ್ತು ಡಿಜಿಎಂಒಗಳ ಮೀಟಿಂಗ್ ಅಂತ ಹೇಳಿದ್ರೆ ಒಂದು ಕದನ ವಿರಾಮ ಅಂತಂದ್ರೆ ಎಲ್ಲಿ ತನಕ ಕದನ ವಿರಾಮ, ಯಾವ ಹಂತದಲ್ಲಿ ಕದನ ವಿರಾಮ, ಮತ್ತು ಈಗಿರುವಂತಹ ಗಡಿಯಲ್ಲಿ ನಿಯೋಜನೆ ಆಗಿರುವಂತಹ ಯೋಧರನ್ನ ಹಿಂದಕ್ಕೆ ಕರೆಸ್ಕೊಳ್ಳುವಲ್ಲಿ ಎರಡೂ ರಾಷ್ಟ್ರಗಳು ಏನು ಹೆಜ್ಜೆಯನ್ನು ಇಡಬೇಕು ಇದೆಲ್ಲ ಡಿಸ್ಕಸ್ ಆಗುತ್ತೆ. ಆಮೇಲೆ ನಮ್ಮದು ಮೊನ್ನೆ ಲಾಸ್ಟ್ ಒಂದು 4 ದಿನಗಳ ಆಪರೇಷನ್ ಸಿಂಧೂರದಲ್ಲಿ ಅಪ್ಪರ್ ಹ್ಯಾಂಡ್ ಇತ್ತು, ಅಂದರೆ ಮೇಲ್ಗೈ ಸಾಧಿಸಿದ್ವಿ ನಾವು. ಪಾಕಿಸ್ತಾನದ ಆರ್ಮಿ ಅಕ್ಷರಶಃ ಮಂಡಿಯೂರೋ ರೀತಿ ನಾವು ಮಾಡಿದ್ವಿ. ಸೊ ಏನು ಕಂಡೀಷನ್ನು ಹಾಕಾದ್ರೆ ಬಂತು ನೋಡಿ ಡೀಟೇಲ್ಸು. ಪಿಒಕೆ ನಮ್ಮದು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಮ್ಮದೇ ಭೂಭಾಗ, ಇದನ್ನು ನೀವು ಹಸ್ತಾಂತರ ಮಾಡಬೇಕು ಅಂತ ಹಠ ಹಿಡಿಯೋ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆಯನ್ನು ಇಡ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ಪ್ರತಿಪಾದಿಸಬಹುದು. ಡಿಜಿಎಂಒ ಮೀಟಿಂಗ್ನಲ್ಲಿ ಪಿಒಕೆ ಬಿಟ್ಟು ನೀವು ತೊಲಗಿ ಅನ್ನೋ ಸಂದೇಶವನ್ನು ಭಾರತ ಕೊಡುತ್ತೆ. ಆ್ಯಕ್ಚುಲಿ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕಂದ್ರೆ ಅಲ್ಲಿ ಅವ್ರದ್ದು ಮಿಲಿಟರಿ ಆಪರೇಷನ್ಸ್ ನಡೆಯುತ್ತೆ ಪಿಒಕೆನಲ್ಲಿ, ಅದನ್ನೆಲ್ಲ ನೀವು ಹಿಂದಕ್ಕೆ ಕರೆಸ್ಕೊಳ್ಬೇಕು ಅಂತ ಹೇಳ್ಬಹುದು. ಹಾಗೆ ಜೈಷ್ ಮತ್ತು ಲಷ್ಕರ್ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹಸ್ತಾಂತರ ಮಾಡಬೇಕು ಅಂತ ಒಂದು ಲಿಸ್ಟನ್ನು ಟೇಬಲ್ ಮೇಲೆ ಇಟ್ಟು ಮಾತಾಡಬಹುದು. ನೆಗೋಸಿಯೇಷನ್ ಟೇಬಲ್ ಅಂತ ಇದನ್ನು ಕರೆಯಲಾಗುತ್ತೆ. ಆ ನೆಗೋಸಿಯೇಷನ್ ಟೇಬಲ್ನಲ್ಲಿ ಭಾರತ ಹಾಕುವ ಷರತ್ತುಗಳಿಗೆ ಪಾಕಿಸ್ತಾನ ಒಪ್ಪುತ್ತಾ ಅಥವಾ ಅದರದ್ದು ರಿಯಾಕ್ಷನ್ ಹೇಗಿರುತ್ತೆ ಎಲ್ಲವೂ ಗೊತ್ತಾಗುತ್ತೆ. ಹಂತಗಳಲ್ಲಿ ಡಿಜಿಎಂಒ ಮೀಟಿಂಗ್ ನಡೆಯುತ್ತೆ. ಇವತ್ತು ಮೀಟಿಂಗ್ ಆದ ತಕ್ಷಣ ಇವತ್ತೇ ಡಿಸಿಷನ್ಗೆ ಬಂದ್ಬಿಡಲ್ಲ. ಬಟ್ ನಮ್ಮ ಕಡೆಯಿಂದ ಪಾಕ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಒಂದು ಅವಕಾಶ ಅಂತ ಹೇಳಲಾಗ್ತಾ ಇದೆ. ಈ ಅವಕಾಶವನ್ನು ಹೆಂಗೆ ಬಳಕೆ ಮಾಡಿಕೊಳ್ಳುತ್ತೆ ಭಾರತ, ಡಿಜಿಎಂಒ ಯಾವೆಲ್ಲ ವಿಚಾರಗಳನ್ನು ಮಿಲಿಟರಿ ರಿಕ್ವೈರ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಏನು ಹೆಜ್ಜೆನ ಇಡ್ತಾರೆ ಅನ್ನೋದು ವಿಪರೀತ ಕುತೂಹಲ ಕಾರಣ ಆಗ್ತಾ ಇದೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಕಾಶ್ಮೀರದ ವಿಚಾರದಲ್ಲಿ ನಾನು ಮೀಡಿಯೇಟರ್ ಆಗ್ತೀನಿ ಅಂತ ಅಮೆರಿಕ ಹೇಳಿದ್ದಕ್ಕೆ ನಿಮ್ಮ ದೇಶವನ್ನು ನೀವು ನೋಡ್ಕೊಳ್ರಪ್ಪ ಫಸ್ಟು, ಆಮೇಲೆ ನಮ್ದಕ್ಕೆ ಬರೋರಂತೆ ಅನ್ನೋ ಸಂದೇಶವನ್ನು ಮೋದಿ ಸರ್ಕಾರ ಕೊಟ್ಟಾಗಿದೆ. ಸೊ ಪಿಒಕೆ ವಿಚಾರದಲ್ಲಿ ಇದೇ ರೈಟ್ ಟೈಮ್ ಅದನ್ನು ನಾವು ವಶಪಡಿಸ್ಕೊಳ್ಳೋದಕ್ಕೆ, ಮರುವಶಪಡಿಸ್ಕೊಳ್ಳೋದಕ್ಕೆ ಅನ್ನೋ ಮಾತು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. 35% ಪಿಒಕೆ ನಮ್ಮದಾಗತ್ತಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಈ ಕಾಶ್ಮೀರ ಅನ್ನೋದು 43% ಭಾರತದ ಬಳಿ ಇದ್ರೆ, 17% ಚೀನಾದ ಬಳಿ ಇದೆ, 35% ಪಾಕಿಸ್ತಾನದ ಬಳಿ ಇದೆ. ಸೊ 1ನೇ ಕಂಡೀಷನ್ ಒಪ್ಪಿದ್ರು 2ನೇ ಕಂಡೀಷನನ್ನು ಒಪ್ಪೋ ಸಾಧ್ಯತೆ ಎಷ್ಟು ಹಂತಗಳಲ್ಲಿ ಈ ಮೀಟಿಂಗ್ ಆಗಬಹುದು ಅನ್ನೋ ನಿರೀಕ್ಷೆ. ಮಮತಾ, ಈಗ ಒಂದೇ ದಿನಕ್ಕೆ ಎಲ್ಲವೂ ಬಗೆಹರಿಯುತ್ತೆ ಅನ್ನುವಂಥದ್ದು ಯಾರೂ ಕೂಡ ನಿರೀಕ್ಷೆ ಮಾಡೋದಿಲ್ಲ. ಆದರೆ ಇವತ್ತು ಮಾತ್ರ ಒಂದು ಮಹತ್ವದ ವಿಚಾರದಲ್ಲಿ ಭಾರತ ಬಿಗಿಪಟ್ಟು ಹಿಡಿಯುತ್ತೆ ಅನ್ನುವಂಥದ್ದು ಡಿಜಿಎಂಒ ಮೀಟಿಂಗ್ನಲ್ಲಿ ಬಹುತೇಕ ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೂ ಮುಂಚಿತವಾಗಿ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಜಿತ್ ದೋವಲ್ ಸೇರಿದಂತೆ ಸೇನಾ ಮಂತ್ರಿಗಳು, ರಕ್ಷಣಾ ಸಚಿವರ ಜೊತೆಗೆ ಒಂದು ಸಭೆ ಕೂಡ ನಡೆದಿದೆ. ಅದರ ಜೊತೆಗೆ ಇವತ್ತಿನ ಡಿಜಿಎಂಒ ಮೀಟಿಂಗ್ ಏನಿದೆ ಅದು ಮಹತ್ತರವಾಗಿರುವಂಥದ್ದು. ಇವತ್ತು ಭಾರತ ಪಿಒಕೆಯ ವಿಚಾರದಲ್ಲಿ ಪಾಕ್ಗೆ ಬಿಗಿಪಟ್ಟನ್ನ ಹಿಡಿಯುತ್ತೆ ಅನ್ನುವಂತಹ ವಿಚಾರ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ಭಾರತದ ಅವಿಭಾಜ್ಯ ಅಂಗ, ಅದನ್ನ ಹಸ್ತಾಂತರ ಮಾಡಿ ಅನ್ನುವಂತಹ ಕಂಡೀಷನ್ ನಂಬರ್ 1 ಇವತ್ತು ಪಟ್ಟು ಹಿಡಿಯುತ್ತೆ. ಇನ್ನೊಂದು ಕಡೆಗೆ ಉಗ್ರರು ಸುಮಾರು 3 ದಶಕಗಳಿಂದ ಉಗ್ರರು ನೆಲೆ ನಿಂತಿರುವಂತಹ ಪಾಕಿಸ್ತಾನದಲ್ಲಿ ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ನಿರ್ನಾಮ ಮಾಡಬೇಕು, ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹಸ್ತಾಂತರ ಮಾಡಬೇಕು ಅನ್ನುವಂತಹ ಗಟ್ಟಿ ಧ್ವನಿಯ ಬೇಡಿಕೆಯನ್ನ ಇವತ್ತು ಭಾರತ ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಭಾರತ ಕೊಟ್ಟಿರುವಂತಹ ಏಟಿಗೆ. ಹಾಗಾಗಿ ಅದು ಅಮೆರಿಕದ ಜೊತೆ ಕೈಕಾಲು ಹಿಡಿಯುವಂತಹ ಹಂತಕ್ಕೆ ಬಂದಿದೆ. ಹಾಗಾಗಿ ಭಾರತ ಇವತ್ತು ತುಂಬಾ ಗಟ್ಟಿ
ಗಟ್ಟಿ ಧ್ವನಿಯಲ್ಲಿ ಷರತ್ತುಗಳನ್ನು ಹಾಕಿದಾಗ ಪಾಕ್ನ ಉತ್ತರ ಏನಾಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಒಂದು ವೇಳೆ ಈಗಾಗಲೇ ಸರ್ಕಾರ ಒಂದನ್ನು ಸ್ಪಷ್ಟಪಡಿಸಿದೆ, ಆಪರೇಷನ್ ಸಿಂಧೂರ ನಿಂತಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನಂತೂ ರವಾನೆ ಮಾಡಿದೆ. ಹಾಗಾಗಿ ಇದು ಪಾಕ್ಗೆ ಡೈರೆಕ್ಟ್ ಆಗಿರುವಂತಹ ವಾರ್ನಿಂಗ್. ಇನ್ನೊಂದು ಕಡೆಗೆ ಕಾಶ್ಮೀರದ ವಿಚಾರದಲ್ಲಿ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಮುಂದೆ ಬಂದಿದೆ. ಆದರೆ ಇದನ್ನ ಕಂಪ್ಲೀಟ್ ಆಗಿ ಭಾರತ ನಿರಾಕರಣೆ ಮಾಡಿದೆ. ಕಾಶ್ಮೀರದ ವಿಚಾರದಲ್ಲಿ ನಮಗೆ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಬೇಡ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದೆ. ಇದರ ಅರ್ಥ ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರದಲ್ಲಿ ಭಾರತವೇ ಒಂದು ದೃಢವಾಗಿರುವಂತಹ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತು ನಡೆಯುವಂತಹ ಸಭೆ ಏನಿದೆ ಅದು ಹಂತ ಹಂತವಾಗಿ ನಡೆಯುತ್ತೆ. ಸೊ ಸಾಕಷ್ಟು ಮಹತ್ವ ಕೂಡ ಈ ಸಭೆಯಲ್ಲಿ ಪಡೆಯುತ್ತೆ. ಮಮತಾ, ಪವಿತ್ರ, ತುಂಬ ಇಂಪಾರ್ಟೆಂಟ್ ಆಗಿ ಸಾಮಾನ್ಯವಾಗಿ DGMO ಮೀಟಿಂಗ್ಗಳಂತಂದರೆ ಅಲ್ಲಿ ಕೇವಲ ಈ ಕದನ ವಿರಾಮ ಮತ್ತು ಕದನ ವಿರಾಮದ ಸುತ್ತ ರೂಲ್ಸ್ ಹೆಂಗಿರಬೇಕು, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ನೀವೇನು ಫಾಲೋ ಮಾಡಬೇಕು, ನಾವೇನು ಫಾಲೋ ಮಾಡ್ತೀವಿ ಅನ್ನೋದನ್ನ ತಿಳಿಸೋದಾಗಿರುತ್ತೆ. ಸೊ ಇಲ್ಲಿ ರಾಜತಾಂತ್ರಿಕ ವಿಚಾರಗಳ ಚರ್ಚೆ ಆಗುತ್ತಾ, ಅದಕ್ಕೆ ಅವಕಾಶ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ. ಮಮತಾ, ಇವತ್ತಿನ DGMOಗಳ ಹಂತದಲ್ಲೇ ಈ ಒಂದು ಮಾತುಕತೆ ನಡೆಯುತ್ತೆ ಅನ್ನುವಂಥದ್ದು ಬಹುತೇಕ ಮೂಲಗಳ ಮಾಹಿತಿ. ಯಾಕಂದ್ರೆ ಈಗಾಗಲೇ ಅಮೆರಿಕ ಕೊಟ್ಟಿರುವಂತಹ ಮಧ್ಯಸ್ಥಿಕೆನ ಭಾರತ ತಿರಸ್ಕಾರ ಮಾಡಿದೆ ಅಂತ ಅಂದ್ರೆ ಇವತ್ತು ನಡೆಯುವಂತಹ ಹಾಟ್ಲೈನ್ ಮೀಟಿಂಗ್ ಏನಿದೆ ಅದರಲ್ಲೇ ಬಹುತೇಕ ಚರ್ಚೆ ಆಗಬಹುದು ಅನ್ನುವಂಥದ್ದು ಮೂಲಗಳ ಮಾಹಿತಿ. ಹಾಗಾಗಿ ಇವತ್ತೇ ಇದು ನಡೀಬಹುದೇನೋ ಮಾತುಕತೆ, ಅದಾದ ಬಳಿಕ ಹಂತ ಹಂತವಾಗಿ ನಡೀಬಹುದು. ಜೊತೆಗೆ ಈಗಾಗಲೇ ಪಾಕಿಸ್ತಾನ ಒಂದು ಒಪ್ಪಂದ, ಸಿಂಧೂ ನದಿಯ ಒಪ್ಪಂದವನ್ನ ಭಾರತ ಅಮಾನತು ಮಾಡಿರುವಂತದನ್ನ ಅದನ್ನ ಕಂಪ್ಲೀಟ್ ಕೈ ಬಿಡಬೇಕು ಅನ್ನುವಂಥದ್ದು, ಅದನ್ನ ಕೂಡ ಭಾರತಕ್ಕೆ ಒತ್ತಡ ಹೇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರ ಬಗ್ಗೆ ಭಾರತ ಚರ್ಚೆ ಮಾಡೋದಿಲ್ಲ. ಬದಲಾಗಿ ಇವತ್ತು ಎರಡೇ ವಿಚಾರದಲ್ಲಿ, ಈಗ ಭಾರತದ ಗುರಿ ಇರುವಂತದ್ದೇ ಝೀರೋ ಟಾಲರೆನ್ಸ್ ಭಯೋತ್ಪಾದನೆಯ ವಿರುದ್ಧ. ಹಾಗಾಗಿ ಇವತ್ತು ಸಭೆ ಏನಿದೆ ಅದಕ್ಕೆ ಸೀಮಿತವಾಗಿರುವಂಥದ್ದು. ಇಲ್ಲದೇ ಇದ್ರೆ ಭಯೋತ್ಪಾದನೆಯ ರಾಷ್ಟ್ರದ ಜೊತೆಗೆ ಭಾರತದ ಮಾತುಕತೆಯ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇವತ್ತಿನ ಚರ್ಚೆ ಏನಿದೆ ಅದು POK ಹಾಗೂ ಭಯೋತ್ಪಾದನೆಯ ಕಂಪ್ಲೀಟ್ ಆಗಿರುವಂತಹ ನಿರ್ನಾಮ. ಇನ್ನೂ ಕೂಡ ಉಗ್ರರ ನೆಲೆಗಳು ಪಾಕಿಸ್ತಾನದಲ್ಲಿದ್ದಾವೆ. ಉಗ್ರರು ಅಲ್ಲಿ ಭಾರತಕ್ಕೆ ಬೇಕಾಗಿರುವಂತಹ ಮಸೂದ್ ಅಜಾರ್ ಆಗಿರ್ಬೋದು, ಹಫೀಜ್ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಹಾಗಾಗಿ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹಸ್ತಾಂತರ ಮಾಡಬೇಕು. ಅಲ್ಲಿರುವಂತಹ ಟೆರರಿಸ್ಟ್ ಕ್ಯಾಂಪ್ಗಳೇನಿದೆ ಅದನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡಬೇಕು. ಭಾರತ ಇಷ್ಟು ಏಟು ಕೊಟ್ಟ ಮೇಲೆ ಆಲ್ರೆಡಿ ಅಣ್ವಸ್ತ್ರ ಇರುವಂತಹ ಜಾಗದ ಇಮೇಜೇ ಭಾರತಕ್ಕೆ ಸಿಕ್ಕಿದೆ ಅಂತ ಅಂದ್ರೆ ಪಾಕಿಸ್ತಾನ ಅಕ್ಷರಶಃ ತರಕೊಟ್ಟಿದೆ. ಹಾಗಾಗಿ ಭಾರತ ಕೊಡುವಂತಹ ಕಂಡೀಷನ್ ಏನಿದೆ ಅದನ್ನ ತಲೆ ಬಗ್ಗಿಸಿಕೊಂಡು ಅದನ್ನ ಒಪ್ಪುವಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಹಾಗಾಗಿ ಭಾರತ ಕೂಡ ಈ ಸದಾವಕಾಶವನ್ನ ಇವತ್ತಿನ ಸಭೆಯಲ್ಲಿ ಬಳಸಿಕೊಳ್ಳುತ್ತೆ ಅನ್ನುವಂತಹ ಮಾಹಿತಿ ಇದೆ. ಮಮತಾ.